ಸೊ ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾಯಕ್ ವ್ಲಾಗ್ಸ್. ನಾನು ಶ್ರೇಯಸ್ ನಾಯಕ್. ಆ್ಯಂಡ್ ಇವತ್ತು ತುಂಬ ದಿವಸಗಳಾದ್ಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋ ಏನಿಲ್ಲ, ತುಂಬ ಒಂಥರ ಇಂಟ್ರೆಸ್ಟಿಂಗ್ ವೀಡಿಯೋ, ಒಂಥರ ಪ್ರ್ಯಾಂಕ್ ವೀಡಿಯೋ ಅಂತ. ನಾನು ಮತ್ತು ಈ ವೇಸ್ಟ್ ಬಾಡಿ ದಿಸ್ ಸೋಮಶೇಖರ್, ಆ್ಯಸ್ ಯು ಗೈಸ್ ನೋ ದಿಸ್ ಬ್ಲ್ಯಾಕ್ ಬಾಡಿ, ನಾವೆಲ್ಲ ಸೇರ್ಕೊಂಡು ಮುಸ್ತಫಾ ಅಂದರೆ ನಮ್ಮ ಅಣ್ಣನ ಪ್ರ್ಯಾಂಕ್ ಮಾಡೋಣ ಅಂತ ಇದ್ದೀವಿ. ಹೆಂಗೆ ಅಂದರೆ ನಾನು ಇವನು ನೆಕ್ಸ್ಟ್ ಲೆವೆಲ್ ಜಗಳ ಆಡಿದ್ದೀವಿ. ಈ ಕಡೆ ಹೆವಿ ಜಗಳ ಆಡಿದ್ದೀವಿ. ಏನೋ ಒಂಚೂರು ಮನೆ ಬಾಡಿಗೆ ದುಡ್ಡು ಗಿಡ್ಡು ಅಂತೇಳಿ ಫುಲ್ ಹೆವಿ ಇದು ಮಾಡಿದ್ವಿ. ಏನದು ಪ್ರ್ಯಾಂಕ್ ಮಾಡೋಣ ಅಂತ ಇದ್ದೀವಿ. ಹೆವಿ ಅಂದರೆ ಹೆವಿ. ಅಣ್ಣ ಈಗ ಕಾಲೇಜ್ ಒಳಗಡೆ ಮೇಲಿದ್ದಾನೆ. ಕಾಲೇಜಲ್ಲಿ ಏನೋ ಏನೋ ಫಂಕ್ಷನಿಂದೇನೋ ಮೀಟಿಂಗ್ ಅಂತ ಹೋಗಿದ್ದಾನೆ ಆಯಿತಾ. ಸೊ ಇವತ್ತು ಪೂರ್ತಿ ಇದರಲ್ಲಿ ನೆಕ್ಸ್ಟ್ ಲೆವೆಲ್ ಪ್ರ್ಯಾಂಕ್ ಮಾಡಬೇಕು ಅಂತ. ನನ್ನ ಜೊತೆ ಪ್ರಾರ್ಥನಾ ಪಶುಪಲಿಟಿ ಶೆಟ್ಟಿ ಅಂತ ಹೊಡಿತಾಳೆ. ಅವಳು ನಮ್ಮ ಫ್ರೆಂಡ್. ಅವಳು ಈ ಪ್ರ್ಯಾಂಕಲ್ಲಿ ಇನ್ವಾಲ್ವ್ ಆಗಿದ್ದಾಳೆ. ಸೊ ಅವಳು ನಂಬಿಸ್ತಾಳೆ, ಅಣ್ಣಂಗೆ ಕಾಲ್ ಮಾಡ್ತಾಳೆ, ಹಿಂಗೆ ಸೋಮಶೇಖರ್ ಮತ್ತು ಶ್ರೇಯಸ್ ತುಂಬ ಜಗಳ ಆಡ್ತಿದ್ದಾರೆ, ಒಂಚೂರು ಬಾ ಬಂದು ಬಿಡಿಸು ಹಂಗೆ ಹಿಂಗೆ ಅಂತ. ಆ್ಯಂಡ್ ನಾವೀಗ ನಮ್ಮ ಕಾಲೇಜಲ್ಲಿದ್ದೀವಿ. ಈ ರೀತಿ ತೋರಿಸಿ ನಿಮ್ಮ ಕಾಲೇಜ್, ಇದು ಆ ಕಡೆ ಕಾಲೇಜ್ ಇರೋದು ತೋರಿಸಿ. ಸೊ ಇದೊಂದು ಬಿಲ್ಡಿಂಗ್, ಅದೊಂದು ಬಿಲ್ಡಿಂಗ್, ಆಮೇಲೆ ಆ ಕಡೆ ಸೈಡ್ ಇನ್ನೊಂದು ಬಿಲ್ಡಿಂಗ್ ಇದೆ. ಇದು ನಮ್ಮ ಕ್ಯಾಂಟೀನ್. ತುಂಬ ಗ್ರೀನ್ಫುಲ್ ಆಗಿದೆ ಅಲ್ಲ ನಮ್ಮ ಕಾಲೇಜ್ ಅಲ್ವಾ, ತುಂಬ ಗ್ರೀನ್ಫುಲ್ ಆಗಿದೆ. ಆ್ಯಂಡ್ ಇವರು ನಮ್ಮ ಕ್ಲಾಸ್ಮೇಟ್ಸು. ಆ್ಯಕ್ಚುಲಿ ಬ್ಲಡ್ ಡೊನೇಷನ್ ಇತ್ತು ಇವತ್ತು. 20 ಜನ ಬ್ಲಡ್ ಕೊಟ್ಟಿದ್ದಾರೆ ಇವತ್ತು. ನಾನು ಕೊಟ್ಟಿಲ್ಲ, ಇವನು ಕೊಟ್ಟಿದ್ದಾನೆ. ಆದ್ರೂ ಸಿಕ್ಕಾಯಿವೆ. ಇವನು ಯುವರಾಜ್ ಅಂತ ಬ್ಲಡ್ ಕೊಟ್ಬಿಟ್ಟು ಪಾಪ ತಲೆ ಸುತ್ತಬಿಟ್ಟಿತ್ತು ಹುಡುಗನ. ಇರ್ಲಿ ಯುವರಾಜ್, ಮುಂಚೆ ಹಚ್ಕೊಬೇಡ. ಸೊ ಇವತ್ತು ಈಗ ಇವತ್ತು ಹೆಂಗೆ ಮಾಡಬೇಕು ಅಂತ ಡಿಸೈಡ್ ಆಗಿ ಕೂತಿದ್ವಿ. ಆ್ಯಂಡ್ ದಿಸ್ ಈಸ್ ಮಿಸ್ ಪ್ರಾರ್ಥನಾ. ಇವಳು ಇವತ್ತು ನಂಬಿಸ್ತಾಳೆ. ಅಣ್ಣಂಗೆ ಕಾಲ್ ಮಾಡಿಬಿಟ್ಟು ಇವಳು ನಂಬಿಸ್ತಾಳೆ ಇವತ್ತು ಅಣ್ಣಂಗೆ ಕಾಲ್ ಮಾಡಿಬಿಟ್ಟು. ಏನು ಹೇಳೋ, ಇದು ಕಾನ್ಸೆಪ್ಟ್ ಹೇಳಿತ್ತು. ಫುಲ್ ಸೀರಿಯಸ್ ಆಗಿರಬೇಕು. ಆ್ಯಂಡ್ ಇವರಿಬ್ರು ಮೇನಾಗಿ ಜಗಳ ಆಡಬೇಕು. ಆ್ಯಂಡ್ ಮೇನ್ ಏನಪ್ಪ ಅಂತಂದರೆ ನಿಮ್ಮ ಯೂಟ್ಯೂಬ್ ಚಾನಲಿನ ಒಬ್ಬ ಮಹಾನ್ ವ್ಯಕ್ತಿ ಓನರ್ ಅನ್ಸ್ಕೊಂಡವರು ನಗಬಾರ್ದು. ಅದು ಅವ್ರದ್ದೇ ಮೇನ್ ಪ್ರಾಬ್ಲಮ್. ಫ್ರೆಂಡ್ಸ್ ಅವ್ರು ನಗ್ತಾರೆ. ಇಗ್ನೋರ್ ಮಾಡಿ ಫ್ರೆಂಡ್ಸ್. ಎಲ್ಲ ವಿಡಿಯೋದಾಗೆಲ್ಲ ಇಗ್ನೋರ್ ಮಾಡ್ಕೊಂತಾನೆ ಹೋಗ್ಬಿಡಿ. ಬೇಡ ಹಂಗೆಲ್ಲ ಇಗ್ನೋರ್ ಮಾಡಬೇಡಿ. ಸೊ ಇವತ್ತು ಏನದು ಪ್ರ್ಯಾಂಕನ್ನು ಸಕ್ಸಸ್ಫುಲ್ ನಡೆಸಬೇಕು ಅಂತ ಇದ್ದೀವಿ. ಓಕೆ ಬೈ. ಪೂರ್ತಿ ಪ್ಲಾನಿಂಗ್ ಮಾಡಿದ್ಮೇಲೆ ಸಿಗ್ತೀವಿ. A few moments later. ಪುಷ್ಪರಾಜ್ ನಾನ್ ಮಗನ್ ತಗ್ಗೆದೆಲೆ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ನಾನು ಏನಂದಿಲ್ಲ ಮಾರೆ, ಅವನಿಗೇನಂದೆ, ಅಪ್ಪ ಹಿಂಗೆ ಖರ್ಚಾಗ್ತಿಲ್ಲ ಮನೆಗೆ, ಖರ್ಚಿಂದ ಹಾಕು ಅಂತ ಅಂದೆ. ಅವನಿಗಿಲ್ಲ ಅಂತ ಅಂದ. ಸರಿ ಆಯಿತು ಅಂತ ಸುಮ್ಮನೆ ಇದ್ವಿ. ಆಮೇಲೆ ಅದು ಸುಮ್ಮನೆ ಬರ್ತಾನೆ, ಏನು ಕೊಟ್ಟ ಇಲ್ಲ ನಾ ರೇಂಜ್ ಮಾತಾಡಿದಣ. ಮೊನ್ನೆ ತರಕಾರಿದು ಹಾಕ್ದೆ. ನಾನು ತರಕಾರಿಗಾರ ಹಾಕಪ್ಪ ಹಿಂಗೆ ಇಲ್ಲ ಅಂದ. ನಾನು ಸರಿ ಆಯ್ತು ಅಂದ. ಅವ್ನು ಪ್ರಜ್ಜುನೂ ಹಾಕಲ್ಲ, ಏನೂ ಹಾಕಲ್ಲ, ಏನಂತ ಮಾಡೋಣ. ಅದಕ್ಕೆ ಸ್ವಲ್ಪ ಸಿಟ್ಟು ಬಂತು. ಅಲ್ಲ ಮರೆ, ನೀನು ಹಾಕಲ್ಲ ಅವನು ಹಾಕಲ್ಲ ಅಂದರೆ ಏನು ಮಾಡೋಣ ಈಗ, ಅಟ್ಲೀಸ್ಟ್ ನೀನಾರು ಒಂಚೂರು ಹಾಕ್ಬೇಕಲ್ಲ ಜೊತೆಗಿದ್ದೇವೆ ಅಂತ ಅಂದೆ. ಅದಕ್ಕೆ ಅವನು ಏನು ಹಾಕಿಲ್ಲ ಮಾತಾಡಕತ್ತಿಯಲ್ಲ ಹಂಗೆ ಹಿಂಗೆ ಅದು ಇದು ಅಂತ ಅಂದ. ನಾನು ಅಂದೆ, ಈಗ ನಂಗೆ ಕೊಟ್ಟಿಲ್ಲ ಅಂತ ಅಂತಿಲ್ಲ, ಕೊಟ್ಟಿ ಅಂತ ಅಂದ್ರೆ ಕೇಳಂಗೆ ಇಲ್ಲ ಅವನು. ಮನ್ಸಾಗಿಲ್ಲ ಅಂತಂದ್ಮೇಲೆ ಹೇಳ್ಬೇಕಿತ್ತಲ್ಲ ಡೈರೆಕ್ಟ್ ಆಗಿ, ಬೇಡ ನೀನ್ ಮನೆಗಿರೋದು ಅಂತ. ನಾನು ಮನೆಗಿರೋದಕ್ಕೆ ಬೇಡ ಅಂದಿಲ್ಲ. ಅದೆಲ್ಲ ಮಾತಾಡಿದ್ರೆ ಹಂಗೆ ಬರುತ್ತೆ ಶ್ರೇಯಸ್. ನಾನು ಮನೆ ಹಿಂದೇನು ಅಂದೇ ಇಲ್ಲ ಮಾರೆ ಅವನಿಗೆ. ಮನೆಗೆ ಏನಂದೆ ಗೊತ್ತಾ, ನೀನ್ ಇರ್ಬೇಡ ಅಂತ ಹೇಳೋದು ಒಂದೇ, ನೀನ್ ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಅಂತ ಹೇಳೋದು ಒಂದೇ ಆಗುತ್ತೆ. ನಾನು ನಿನಗೆ ಹಳೆ ಮನೆ ತೆಗಿಲಿಲ್ಲ ಅಂತ ನಾನು ಏನಂದೆ. ಹಳೆ ಮನೆಗೆ ತೆಗ್ದಲ್ಲ, ಹೇಳ್ದಲ್ಲ 3 ತಿಂಗಳೆಲ್ಲ ಮನೆಗೆ ಬಿದ್ದಿ ಅಂತ ಹೇಳಿ. ಹಂಗಂದಿಲ್ಲ, ಮನೆಗೆ ಬಿದ್ದಿ ಅಂತ ಹೇಳಿಲ್ಲ ಮಾರೆ. ಅದು 3 ತಿಂಗಳಿದ್ರೆ ನಾನು ಕೇಳತ್ತಿಗೆ ಅಮೌಂಟ್ ಕೊಟ್ಟಿನಿಲ್ಲ. कोण केला कल्याण कोण तोनच होता तू गप्प येतो का वाते करे कशाने वाते की तो अब घरे रोणी करून केलं काय घेत
ಒಂದು ರೇಷನ್ ಗಿಷನ್ ಅಂತ ಒಂದು ಕೂನ್ ಜವಾಬ್ದಾರಿ ಇಲ್ಲ ಹೆಂಗಾರ ನಡುವೆ ಖರ್ಚು ನಾನು ನಡುವೆ ಖರ್ಚು ಬರ್ತೈತಲ್ಲ ಅವಾಗ ಹೇಳ್ತಿರೋದಕ್ಕೆ ನಡುವೆ ಖರ್ಚು ಬರ್ತಲ್ಲ ಅವಾಗ ಹಾಕ್ರಪ್ಪ ಅಂತ ಅದು ಹಾಕೋದೇ ಇಲ್ಲ ನಾನೇ ತರಲ್ಲ ಹಂಗೆ ಅಂತ ಅಂದೆ. ಅದು ಅವರು ಹಾಕಲ್ಲ ಇವರು ಹಾಕಲ್ಲ ಅದಕ್ಕೆ ನಾನು ಒಬ್ಬನೇ ಏನಂತ ಮೇಂಟೈನ್ ಮಾಡೋಣ ಹಂಗೆ ಅಂತ ಅಂದೆ. ನಾನು ಒಬ್ಬನೇ ಎಷ್ಟಂತ ಮೇಂಟೈನ್ ಮಾಡೋಣಪ್ಪ, ನಾನು ಅಣ್ಣ ಎಷ್ಟು ಹಾಕೋಣ ನೀವು ಹಾಕ್ರಿ ಅಂತ ಅಂದೆ. ಅದಾದ್ಮೇಲೆ ಅದು ಆಗ್ತಾ ಅದು ಸ್ವಲ್ಪ ಹಳೆ ಮನೆಯದಲ್ಲೇ ಹೇಳ್ಬಿಟ್ಟೆ ಅದು ಸಿಟ್ಟಲ್ಲಿ. ಅದಕ್ಕೆ ಹೇಳ್ತೀನಿ ಏನಕ್ಕೆ ಅಷ್ಟು ಸಿಟ್ಟು ಮಾಡ್ಕೊಂಡು ಅಂತ. ಸಿಟ್ಟು ಬರ ಅನ್ನೋದೇನೈತಿ ಅದೇನು ಅಂದಿಲ್ಲ. ಹಿಂಗೆ ಮಾತಾಡಿದ್ರೆ ಸುಮ್ಮನೆ ದೂರ ಹೋಗ್ತಾರೆ ಎಲ್ರು. ದೂರ ಹಿಂಗೆ ಇದಕ್ಕೆ ಸರಿ ಅದು ಏನೋ ಮಾತಾಡ್ತೀವಿ ಹಂಗೆ ಹಿಂಗೆ ಅಂತ. ನಾ ಏನೂ ಅಂದಿಲ್ಲಪ್ಪ, ಅಂದಿದ್ದೆ ಒಂದು ಮಾತು ಅವನಿಗೆ. 3 ತಿಂಗಳು ಇದ್ದಾಗ ನಿನಗೇನೋ ಕೇಳಿಲ್ಲಪ್ಪ, 3 ತಿಂಗಳು ಇದ್ದಾಗ ಕೇಳಿಲ್ಲ, ಈಗ ಒಂಚೂರು ಕೇಳಕತ್ತೀವಿ ಅಂತ ಹಂಗೆ ಹೇಳಿದೆ ಅಷ್ಟೇ. ಹೇಳ ಮಾತಾ ನೀನು ಯಾರ್ದಾರ ಮನೆಗೆ ಹೋಗಿ ಒಂದು 3 ತಿಂಗಳು ಆರಾಮಾಗಿದ್ದೆ ಅಂತ ಅದು ಬಂದ್ಬಿಟ್ಟು ನೀನು ಯಾರು ಹಂಗಂದ್ರೆ ನೀನು ತಡ್ಕಂತೀಯ ಅದನ್ನು. ಮತ್ತೆ ಅದನ್ನ ಹೆಂಗೆ ತೆಗಿತೀವಿ ವಿಶ್ವಸಿಗೆಲ್ಲ ಚೆನ್ನಾಗಿದ್ದು ಈಗ ಹಿಂಗಾದ್ರೆ ಎಷ್ಟೋ ಸಲ ಹೋಗ್ತೀನ ಅಂದ್ರೆ ಅವನ ಬ್ಯಾಡ ಇರೋ ಅಂತಂದು ಹೇಳಿ ನಾನು ಮತ್ತೆ ಕೇಳಿದ್ರೆ 3 ತಿಂಗಳು ಅದೇ ಹಂಗೆ ಅಂತ ನಾನು 3 ತಿಂಗಳು ಹಂಗೆ ಹೇಳಿಲ್ಲ. ನೀನು 3 ತಿಂಗಳಾದ್ರೆ ಏನೋ ಕೇಳಿವೇನಪ್ಪ, ಹಂಗೆ ಹೇಳಿಲ್ಲ ಮಾರೆ. ನಾನು 3 ತಿಂಗಳು ಏನಾರು ಕೇಳಿದ್ವ ನಿನಗೆ ಅಂತ ಹೇಳಿದ್ದಷ್ಟೇ. ನಾನು ನಿನಗೆ 3 ತಿಂಗಳು ಇದ್ದಿದ್ದಕ್ಕೆ ಹಿಂಗೆ ಹೇಳಿದ್ದ ನಾನು ನಿನಗೆ. ಬೇಡ ಇರೋ ಅಂತ ಹೇಳಿ ನಾನು ನೀವು 3 ತಿಂಗಳು ಇದ್ದಿದ್ದಕ್ಕೆ ಬೇಡ ಅಂತ ಅಂದ ನಿನಗೆ ಹೇಳಿದ್ದಷ್ಟೇ. 3 ತಿಂಗಳು ಇದ್ರೂ ಹಾಕ್ಸ್ಕೊಂಡಿರಲಿಲ್ಲ ಮಾರೆ. ಈಗ ಒಂಚೂರು ಇದಾಗೈತಿ ಅದಕ್ಕೆ ಹಾಕು ಅಂತ ಅಂದಿದ್ದಷ್ಟೇ ನಿನಗೆ. ನೀನು ಅದನ್ನೇ ಹಿಂಗೆ ಅನ್ಕಂದ್ರೆ ನಾ ಏನು ಮಾಡೋಣಪ್ಪ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಫ್ಲಾಶ್ ಬ್ಯಾಕ್. ಗಾಡಿ ಸರಿ ಇಲ್ಲ ಅಂತ ಭಾಳ ಬೇಜಾರಾಗಿದೆ, ಮನ್ಸು ಇಸ್ಕೊಂಡ್ರೆ ಫುಲ್ ಇಮೋಷನಲ್ ಡ್ಯಾಮೇಜ್. ಹೇಳೋದು ಅರ್ಥ ಕ್ಲೀನಾಗಿ ಹೇಳಿದ್ರೆ ಅರ್ಥ ಮಾಡ್ಕೊಂತಿದ್ವಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಒಂದೊಂದ್ಸಲ ಅಣ್ಣ ಕೂಡ ಎತ್ಕೊಂಡಿರ್ತಾನೆ, ಅಣ್ಣ ಮತ್ತೆ ಹಿಡ್ಕೊಂಡಿರ್ತಾನೆ. ಏನು ಮಾಡೋಕೆ ಏನು ನೀ ಫೋನ್ ಏನಾಕೋಬಾ ಸರಿ ಸಾರಿ ಹೇಳಿದ್ದೆಲ್ಲ ಹೇಳಿದ್ಮೇಲೆ ಏನಾರ ಅಂತಿದ್ರೆ ಅವ 4 ಸಾರಿ ಕೇಳ್ಕೊಂಡು ಹಾಕಿದ್ದೀನಿ ನೀನು ಅಲ್ಲ ಅಣ್ಣ ಮತ್ತೆ ಕೇಳಿ ಅರ್ಥ ಆಯ್ತು. ಈಗ ನೋಡಿ ನಮ್ಮ ತಮ್ಮ ಹುಡುಗ ಬುದ್ಧಿ ಐತಿ, ಅರ್ಥ ಹೇಳ್ತೀವಲ್ಲ, ಏನು ಅವನ ಕಡೆ ಮಾತಾಡ್ತಿಲ್ಲ, ಹುಡುಗ ಬುದ್ಧಿ ಐತಿ, ಹುಚ್ಚಾಡ್ದಂಗೆ ಆಡ್ತಾರೆ ಸರಿನಾ. ಅವ್ನ ನೆಟ್ಟಿಗೆ ಮಾತಾಡೋದು ಬರಲ್ಲ, ಅವೆಲ್ಲ ತಲೆಗೆಡ್ಸ್ಕೊಬೋದು. ವಿಷಯ ಜೊತೆಗೆ ತಯಾರ ಅಂದಿ ನಿನಗೆ ಆರಾಮಾಗಿ ಸರಿನಾ. ಹೇಳ್ತೀನಿ ಮನೆ ದಿವಸ ನೀನು ಕೊಡೋಕ್ಕಾಗಿಲ್ಲ ಅಂದ್ರೆ ಸುಮ್ಮನೆ ನಾನು ಸುಮ್ಮನಿದ್ದೀನಿ. ಯಾಕೆಂದರೆ ಸ್ವಲ್ಪ ಕಷ್ಟ ಐತಿ ಸರ್, ಕ್ಯಾಟ್ರಿಂಗ್ ಅಂದ್ರೆ ಬಾ ತಗೊಂಡಾಗಿ ಬಾ ಆರಾಮಾಗಿರಿ. ಎಕ್ಸ್ಟೆಂಡ್ ವಾರದ್ದು ಏನಿದ್ರೆ ನೀವು ಫ್ರೆಂಡ್ಸ್ ಮುಂದೆ ಹಿಡ್ಕೊಬೇಡ್ರಿ. ಅವ್ರು ಹಾಳು ಮಾಡ್ತಾರೆ. ನಾವು ಬೆಸ್ಟ್ ಹೇಳ್ತೀನಿ ನೋಡಿ. ಅದು ಹೋಗೋಗಿ ಮನೆಯದು ಕಾಲೇಜಾಗಿ ಮಾತಾಡೋಂಥದ್ದು ಏನಿತ್ತು. ನಾನು ನೀವು ಹೇಳ್ತೀನಿ ನೋಡು ಚುನೋ ತಾರ್ ಬುದ್ಧಿ ಹುಡುಗ ಬುದ್ಧಿ ಅಜ್ಜಿ ನೀ ಅನ್ಸತ್ತ ಏನೋ ಅಂದಿನ ಒಪ್ಪೇರ್ಸಿ ಕೇಳ್ರಿ ನಿಮಿಷ ಹೇಳೋದನ್ನ ಕೇಳ್ರಿ. ನಾನು ಏನಂದೆ ಗೊತ್ತಾ, ನಾನು ಖರ್ಚಿಂದ ಆಗ್ತಿಲ್ಲ ಹಾಕು ಸಜ್ಜಿ ನಾರ್ಮಲ್ ಆಗಿ ಕೇಳಿದ್ನು ಅಷ್ಟೇ. ನಾನು ಪಿಸಾನ ನಾರ್ಮಲ್ ಆಗಿ ಕೇಳಕ್ಕೋ ಬೇರೆ ಥರ ಕೇಳಕ್ಕೋ ಇದು ಇರ್ತೈತಪ್ಪ. ಸ್ಟಾರ್ಟಿಂಗ್ ನಾರ್ಮಲ್ ಆಗಿ ಸೋಮ ನಾನು ಅಣ್ಣ ನಾರ್ಮಲ್ ಆಗಿ ಕೇಳಕ್ಕೂ ಇದನ್ನ ಕೇಳಕ್ಕೆ ಹೆಂಗಿರ್ತೈತಿ. ನಾನು ಈಗ ನಾನೇ ನಿನ್ ಜೊತೆ ನಾರ್ಮಲ್ ಆಗಿ ಮಾತಾಡಿದ್ರು ಸೊ ನೀನು ಬಿಡು ನಾರ್ಮಲ್ ಆಗಿ. ಅಲ್ಲ ಸ್ಟಾರ್ಟಿಂಗ್ ಏನಾದ್ರು ಜೋರಾಗ ನಾನು ನಾರ್ಮಲ್ ಆಗಿ ಅಂದಿತ್ತಾನೆ. ಇಲ್ಲ ಮರ ಹಿಂಗೆ ಖರ್ಚು ಐತಿ ಕೊಡ್ರಿ ಅಂತ ಅಂದೆ ಅಷ್ಟೇ. ನಾನು ನಿನಗೆ ಬಿಟ್ರೆ ಏನಾರ ಬೇರೆ ಅಂದ ಪಾಪ ಓದ್ಕೊಂಡು ರಥೋ ನಾನು ಹಂಗೆ ಅನ್ಕೊಂಡು ಸುಮ್ಮನೆ ಆಗಿದ್ದೆ. ಅದಾದ್ಮೇಲೆ ಇದು ನನ್ನ ಖರ್ಚು ನಾನೇ ಹಾಕ್ಲಾ ಹಂಗೆ ಹಾಕ್ಲಾ ಹಿಂಗೆ ಹಾಕ್ಲಾ ನಾನು ಅದಕ್ಕೆ ಅಂದೆ ಎಲ್ಲಪ್ಪ ಖರ್ಚು ಹಾಕಿ ಹಿಂಗೆ ಅಂದೆ. ಆಮೇಲೆ ಮಾತಿ ಬಂದ ಸರಿನಪ್ಪ ಆತು ನಾನು ಸರಿ ಕೇಳಿದ್ವಿ 3 ತಿಂಗಳಿಂದ ಆತಪ್ಪ ನಾನು ಅದೊಂದೆ ಅವ್ನು ಸರಿ ನಾನು ತಪ್ಪಾತು ಅಂದೆ. ಈಗ ಅವನು ಒಂದ್ಸರಿ ಒಂದೇ ಸರಿ ಈಗ ಬಿಡು ಅವ್ನು ಯಾವಾಗ ಗೊತ್ತಾ ಒಂದೊಂದ್ಸರಿ ಹಾಸ್ಪಿಟ್ಲಿಗೆ ತೋರಿಸಿದಾಗ ನಾನು ಹಾಕಿದ್ದೆ ನಿನಗೆ ಹಂಗೆ ಹಿಂಗೆ ಅಂತ ಅಂದ. ಹಾಸ್ಪಿಟ್ಲಿಂದ ಎಲ್ಲ ತೆಗ್ದ ನನಗೆ ಅದೊಂಥರ ನಿಂಗೊಂಥರ ಆಯ್ತು. ನಾನು ಬೇಕಂತ ಹೇಳಿದ್ದೆ ತೂರ ಕಾಡೋಕೊಂಡು ತೋರ್ಸಂದೆ ತೂರ ಕಾಡೋಕೊಂಡು ಬೇರೆ ಯಾವ ಕಾಡಿದ್ವಿ
ಮಾನಂದಿ ಹೂ ಹಾಸ್ಪಿಟಲ್ಗೆ ಹೋಗೋನಿ ಈ ಮನೆ ಕನೆಕ ತೆಗೊಳ್ಬೇಕು ಯಾವಾಗ ತೋರಿಸಿಲ್ಲ ಅದಕ್ಕೆ ನನಗೆ ಸಿಟ್ಟು ಬಂತು ಅದಕ್ಕೆ ಹೇಳಿದೆ ಒಂದು 3 ತಿಂಗಳು ತೆಗ್ದಿವೇನಪ್ಪ ಅಂತ ಏನು ಹೇಳ್ತೀನಲ್ಲ ದುಡ್ಡಿನ ಮ್ಯಾಟ್ರ್ ತಗೋಬೇಡ್ರಿ ಎಷ್ಟು ಸುಮ್ಮನೆ ಹಾಳಾಗ್ತದೆ 3 ತಿಂಗಳು ಆಯ್ತು ನಾನು ಯಾರು ಅಂದೇನಪ್ಪ ನಿನಗೆ ನೀನು ನೋಡಿದ್ರೆ ಹಿಂಗೆ ತೆಗಿತೀಯಲ್ಲ ಸಾಕು ಮಾಡಿ ಸಾಕು ಸುಮ್ಮನೆ ಸಾಕು ನಾನು ಜನವರಿಂದ ದುಡ್ಡು ಹಾಕಿ ನಾನೇ ಅನ್ನ ನಿಮಗೆ ಮತ್ತೆ ಇನ್ನೊಂದ್ಸಲ ಆ ಥರ ಅಂದರೆ ತಿಳ್ಕೊಳೋದಾಗಲ್ಲ ನಾವು ಇನ್ನೊಂದ್ಸತಿ ಆ ಥರ ಅನ್ನಲ್ಲ ಆರಾಮಾಗಿ ಹೇಳ್ತೀನಲ್ಲ ಸುಮ್ಮನೆ ಯಾವುದೋ ಮ್ಯಾಟ್ರ್ ಬಂತು ಏನೋ ಮಾತಾಡ್ಕೊಂಡು ಹಾಳು ಮಾಡ್ಕೊಂಡು ಹೇಳ್ತೀನಿ ಈಗ 2 ನಿಮಿಷ ಕಣ ಮಾತಾಡ್ಸಿದ್ರೆ ನೀನು ಎದ್ದೋಗೋದು 2 ನಿಮಿಷ ಜಾಸ್ತಿ ಹೊತ್ತೇನಾಗಲ್ಲ ನೀನು ಓದೆ ಅಂತ ಆರಾಮಾಗಿರ್ತೀವಿ ಅಂತ ಹೇಳ್ತಾರೆ ಸ್ವಲ್ಪ ಟೆನ್ಷನ್ ಆಗ್ತಿ ಆರಾಮಾಗಿರ್ತೀವಿ ಆಮೇಲೆ ಮಾತಾಡ್ಸ್ಬಿಟ್ಟು ಅಂತ ಯಾರು ಏನು ಮಾಡೋಲ್ಲ ಸುಮ್ಮನೆ ನಿಮ್ಮ ಮಾಡ್ಗಳೇ ಹಾಳು ಮಾತುಗಳಾಗ್ಯಾವ ಎನಿಸ್ತೀವಿ ಮಾತಾಡ್ಬಿಟ್ರೆ ಅಷ್ಟೇ ದುಡ್ಡಿಂದಿತ್ತ ಹಿಂಗಿತ್ತ ನನ್ನ ಕೈ ಕೊಟ್ಬಿಡು ಸುಮ್ಮನೆ ಮಾಮೂಲಿ ಖರ್ಚು ತಗೊಂಡೆಲ್ಲ ಚೆನ್ನಾಗಿರುತ್ತೆ ನೆಕ್ಸ್ಟ್ ಟೈಮ್ ಚಿನ್ನೋ ವಾತೆ करता ಹಿಂಗೆ ಎರ್ವಟಲ್ಲಿ ವಾತೆ करते ಹ್ಞೂ ಹಂಗೆ ವಾತೆ करोच मग ಒಂದು ಫೋಟೋ ದೇವಣು ಹೆಂಗೆ ಮತ್ತೆ ನೋಡ್ರೋದು ಸರ್ ನಾನು ಅದೇ ಹೇಳ್ತೀನಪ್ಪ ಊಟದ ಮ್ಯಾಟ್ರು ಹೇಳ್ಬಾರ್ದಿತ್ತು ನಾನು ತೆಗೆದು ನನ್ನ ತಪ್ಪು ನಾನು ಹೇಳ್ಬಾರ್ದಿತ್ತು ಅದನ್ನ ಈಗ ಹಾಕ್ಬಿಟ್ಟು ಹೇಳೋದು ಒಂಥರ ಮಕ್ಕದ ಮೇಲೆ ಹಾಕತ್ತೆ ಅಂತ ತೋರಿಸಿ ನಂಗೆ ಹೆಂಗೆ ಅಂತ ಮಾತಾಡ್ತಾರೆ ನಾವು ಮಾತಾಡ ನೀನು ನಾನು ಆಸ್ಪತ್ರೆಗೆ ಅದನ್ನು ಕೊಟ್ಟಿನ ಅಂತ ಹೇಳಿಲ್ಲ ಸಿಂಹ ಈಗ ಆಸ್ಪತ್ರೆಗೆಲ್ಲ ಬಂದಿವಪ್ಪ ಅವಾಗ ಹಗ್ಗ ಮಾಡ್ರಿ ಇಬ್ರು ಹಗ್ಗ ಮಾಡ್ರ ಹಿಂಗಲ್ಲ ನೋಡಪ್ಪ ನಾನು ಮಾತಾಡ್ಸಕ್ ಬಂದ್ರೆ ಹಿಂಗೆ ಇಗ್ನೋರ್ ಮಾಡಿದ್ರೆ ನಾನು ಕೂಲಾಗಿ ನನಗೆ ಗೊತ್ತ ನಿನಗೆ ತಕ್ಷಣಕ್ಕೆ ಆಗಲ್ಲ ನನಗೆ ಅದು ಗೊತ್ತೈತಿ ಅವನು ತಕ್ಷಣಕ್ಕೆ ಏನಾಗಲ್ಲ ಒಂದು ಬ್ಲಡ್ ಡೊನೇಟ್ ಮಾಡ್ಕೋಬೇಕು ಫುಲ್ ಹಗ್ ಮಾಡ್ರಿ ಅನ್ಬಾರ್ದಿತ್ತು ಅಂದಿನ ಗಟ್ಟಿ 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 ಮಾಡಿ ನೋಡು ಗಟ್ಟಿ ಮಾಡಬಿಟ್ಟ ಬಿಡಲ್ಲ ತೊಳೆದಿದ್ದೀನಿ So it's time for congratulations. Actually, congratulations, Tejas. Successfully pranked. You been successfully pranked this time. 1, 2, 3, 4. Bakara, bakara. Feel the rhythm, screw your mind, take the baby. Come on, bakara, bakara. So bro, actually ಏನು ಗೊತ್ತಾ ಕೇಳಿದ್ದೆ ಆ್ಯಕ್ಚುಲಿ ಇದು ವಿಡಿಯೋ ಮಾಡ್ತೀವಿ ಯೂಟ್ಯೂಬಿಗೆ ಪ್ರ್ಯಾಂಕ್ ಮಾಡೋದು ನಿಮಗೆ ಅಂತ ಸೊ ಬ್ರೋ ಮುಸ್ತಫಾ ಹ್ಯಾಸ್ ಬೀನ್ ನೆಕ್ಸ್ಟ್ ಲೆವೆಲ್ ಸಕ್ಸಸ್ಫುಲಿ ಪ್ರ್ಯಾಂಕರ್ ಅವ್ನ ಮಕ್ಕ ಫುಲ್ ಕೆಂಪಾಗಿದೆ ಈ ರೀತಿ ತೋರಿಸ್ತೀನಿ ಸೊ ದಿಸ್ ಪ್ರ್ಯಾಂಕ್ ವಾಸ್ ಸಕ್ಸಸ್ಫುಲಿ ಸೊ ಗೈಸ್ ಸೊ ವಾಟ್ ಯು ಫೀಲ್ ಅಬೌಟ್ ದಿಸ್ ಪ್ರ್ಯಾಂಕ್ ಬ್ರೋ ಅಣ್ಣ ಬಿಡ್ರ ಓಕೆ ಕ್ಯಾಮ್ರಾದಲ್ಲಿ ನೋಡಿ ಮಾತಾಡೋಣ ಇಲ್ಲ ಬಿಡಪ್ಪ ಮಾತಾಡಿರ್ಲಿ ಮಕ್ಕ ನೋಡು ಒಂಚೂರು ನೋಡ್ದ ಮತ್ತೆ ಇಲ್ಲಿ ನೋಡ್ಬೇಕಪ್ಪ ಮಾತಾಡೋಕಪ್ಪ ನಿನ್ನ ಒಪಿನಿಯನ್ ಇವ್ರಿಬ್ರು ನಂಬಿದ್ದೆ ಮಂದಿ ಯಾರು ನಂಬಲ್ಲ ಆಕ್ಚುಲಿ ನಾವು ಇವತ್ತು ದುಡಿಮೆ ಸರ್ ಜಗಳ ಆಡ್ದವ್ರೆ ಅಲ್ಲ ನಿನಗೆ ಎಕ್ಸ್ಪೆಕ್ಟೇಷನ್ ಸೊ ಫ್ರೆಂಡ್ಸ್ ದಿಸ್ ವಾಸ್ ಅವರ್ ಪ್ರ್ಯಾಂಕ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಯ್ತು ನಮ್ಗಂತೂ ಫುಲ್ ಖುಷಿ ಆಗ್ತಿದೆ ಆ್ಯಕ್ಚುಲಿ ನನಗಂತೂ ಸೆಂಟ್ರಲ್ಲಿ ಫುಲ್ಲು ನಗು ನನಗೆ ತಡ್ಕೊಳಕ್ಕಾಗ್ತಿಲ್ಲ ಅದರಲ್ಲಿ ತಲೆಯಿಂದ ಕೆಳ ಮಾಡ್ಕೊಂಡು ನಗ್ತಿದ್ದೀನಿ ಆ ಪ್ರ್ಯಾಂಕ್ ವಿಡಿಯೋ ಪೂರ್ತಿ ಇದಾಗ್ತೀನಿ ಇವನು ಆ್ಯಕ್ಚುಲಿ ಇವನು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ದೆ ನಾನು ಮದುವೆಗೆ ನಗ್ತಿದ್ದೆ ಆ್ಯಂಡ್ ಇವಳೊಬ್ಳು ಹಾಂ ಸಿಗ್ತೀನಿ ಸೊ ಈಗ ಕನ್ಕ್ಲೂಷನಿಗೆ ಬರ್ತಾ ಇದ್ದೀನಿ ಆವಾಗಲೇ ಆ್ಯಕ್ಚುಲಿ ಕಾಲೇಜಲ್ಲಿ ಸ್ವಲ್ಪ ಅರ್ಜೆಂಟ್ ಕೆಲಸ ಬಂತು ಅಂತ ಹೋದ್ವಿ ಪ್ರ್ಯಾಂಕ್ ವಿಡಿಯೋ ಪ್ರ್ಯಾಂಕ್ ಮಾಡಿದ ಮೇಲೆ ಫುಲ್ಲು ನೆಕ್ಸ್ಟ್ ಲೆವೆಲ್ ಬಿಲ್ ಆಗ್ಬಿಟ್ಟು ಹೋಗ್ಬಿಟ್ಟು ಅವನು ಅಣ್ಣ ಆಮೇಲೆ ಸುಮ್ಮನೆ ಏನೇನು ಜಾಸ್ತಿ ಇದು ಮಾಡೋದು ಬೇಡ ಅಂತ ಅಷ್ಟೇ ನಿಲ್ಸಿದ್ದು ಅಂದ್ರೂ ಮಾತ್ರ ನೆಕ್ಸ್ಟ್ ಲೆವೆಲ್ ಪ್ರ್ಯಾಂಕ್ ಆಯಿತು ಆ್ಯಂಡ್ ಸೀರಿಯಸ್ಲಿ ನಾನು ಇಷ್ಟು ಪ್ರ್ಯಾಂಕ್ ಹಿಂಗೆ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಪ್ರ್ಯಾಂಕ್ ಅಂತೂ ಚೆನ್ನಾಗಾಯಿತು ಆ್ಯಂಡ್ ಥ್ಯಾಂಕ್ಸ್ ಫಾರ್ ಸೋಮಶೇಖರ್ ಆ್ಯಂಡ್ ಪ್ರಾರ್ಥನಾ
ಅವರು ಚೆನ್ನಾಗಿ ಮ್ಯಾನೇಜ್ ಮಾಡಿದರು. ಆ್ಯಂಡ್ ಇನ್ಮೇಲೆ ಹಿಂಗೆ ವೀಡಿಯೋಸ್ ಹಾಕ್ತಾ ಇರ್ತೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಲೇಬೇಡಿ. ಸೊ ಸಬ್ಸ್ಕ್ರೈಬ್ ಮೈ ಚಾನಲ್ ನಾಯಕ್ ವ್ಲಾಗ್ಸ್ ಆ್ಯಂಡ್ ಶೇರ್ ದಿ ವಿಡಿಯೋ. ಬಾಯ್.